ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತುಳನೂರು, ತಾಲೂಕು ಅಕ್ಕಲ್ಕೋಟ್, ಜಿಲ್ಲೆ ಸೊಲ್ಲಾಪುರ್, ಮಹಾರಾಷ್ಟ್ರ. ಇವತ್ತು 8 ಜುಲೈ 2026. ಹೋದ ವರ್ಷ ಇದೇ ಸಮಯದಲ್ಲಿ 2025 ಕೆಸೆಟ್ ಪರೀಕ್ಷೆಯ ನೋಟಿಫಿಕೇಶನ್ ಬಂದಿತ್ತು. ಸೊ ಹೀಗಾಗಿ ತಾವೆಲ್ಲರೂ 11 ಅಕ್ಟೋಬರ್ 2026 ನಡೆಯಲಿರುವ ಕೆಸೆಟ್ ಪರೀಕ್ಷೆಗೋಸ್ಕರ ತಯಾರಿ ಮಾಡುತ್ತಿದ್ದೀರಿ. ಬರುವ ಕೆಸೆಟ್ ಎಕ್ಸಾಮಲ್ಲಿ ನಿಮಗೆಲ್ಲರಿಗೂ ಭರ್ಜರಿಯಾದ ಗೆಲುವು ಸಿಗಲೇಬೇಕು, ನಿಮಗೆಲ್ಲರಿಗೂ ಭರ್ಜರಿಯಾದ ಯಶಸ್ಸು ಸಿಗಲೇಬೇಕು, ನಿಮಗೆಲ್ಲರಿಗೂ ಕೆಸೆಟ್ ಪ್ರಮಾಣ ಪತ್ರ ಸಿಗಲೇಬೇಕು ಎಂಬ ಹಠದೊಂದಿಗೆ ಈ ಕೆಲಸ ಮತ್ತೆ ನಾನು ಪ್ರಾರಂಭ ಮಾಡಿದ್ದೇನೆ. ಕೆಸೆಟ್ ಪರೀಕ್ಷೆಗೋಸ್ಕರ ತನು ಮನ ಧನದಿಂದ ನಾವು ಎಷ್ಟು ಅರ್ಪಣೆ ಮಾಡಿದ್ದೇವೆ ಅನ್ನೋದು ನಮ್ಮ ಯಶಸ್ಸು ಅವಲಂಬಿಸಿರುತ್ತದೆ. ಇನ್ನೊಮ್ಮೆ ದಯವಿಟ್ಟು ತಾವು ತುಂಬ ಕ್ಲಾರಿಟಿ ಅಂತ ಹೇಳ್ತಾ ಇದ್ದೀನಿ, ಮನುಷ್ಯನಲ್ಲಿ ಯಾವುದೇ ಗೊಂದಲ ಇಲ್ಲದೇನೆ ಈ ಪರೀಕ್ಷೆ ಕಡೆಗೆ ಎಚ್ಚರಿಕೆಯಿಂದ ಮತ್ತು ಸ್ಪಷ್ಟ ಕ್ಲಾರಿಟಿಯಿಂದ ಕೆಸೆಟ್ ಪರೀಕ್ಷೆ ಕಡೆಗೆ ತಾವು ಗಮನ ಕೊಡಬೇಕು. ನಿನ್ನೆ 1-2 ದಿವಸ ಹಿಂದೆ ಕೆಇಎದ ಪ್ರಸನ್ನ ಸರ್ ಅವರು, ಕೆಇಎ ಆಫೀಸದ ಪ್ರಮುಖ ವ್ಯಕ್ತಿಗಳು, IAS ಅಧಿಕಾರಿಗಳು ಒಂದು ಒಳ್ಳೆಯ ವಿಡಿಯೋನ ಮಾಡಿದ್ರು. ಅವರು ಕೆಇಎ ವತಿಯಿಂದ ನಡೆಸುವ ಪರೀಕ್ಷೆಗಳು ತುಂಬಾ ಎಚ್ಚರಿಕೆಯಿಂದ ನಾವು ಪರೀಕ್ಷೆಯನ್ನು ನಡೆಸುತ್ತೀವಿ. ಯಾವುದೇ ಪ್ರಕಾರದ ಪ್ರಶ್ನೆ ಪತ್ರಿಕೆ ಒಂದು ಸೋರಿಕೆ ಎಲ್ಲಿ ಆಗುವುದಿಲ್ಲ ಅನ್ನುವ ನಂಬಿಕೆಯೊಂದಿಗೆ ಅವರು ಆ ವಿಡಿಯೋನ ಮಾಡಿದ್ರು. ಇದಕ್ಕಿಂತ ಮುಂಚೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ತಿಳ್ಕೊಂಡು ಆರೋಪದಿಂದ ಮೈಸೂರು ವಿಶ್ವವಿದ್ಯಾಲಯ ಬಿಟ್ಟು ಕೆದವರಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ರು. ನ್ಯಾಷನಲ್ ಲೆವೆಲ್ದೊಳಗೆ ನೀಟ್ ಎಕ್ಸಾಮ್ ಲೀಕ್ ಆಗ್ತಾ ಇದೆ. ಮಹಾರಾಷ್ಟ್ರದೊಳಗೆ ಮೊನ್ನೆ ನಡೆದಂಥ TET ಪರೀಕ್ಷೆ ಲೀಕ್ ಆಗಿತ್ತು. ಎಲ್ಲೆಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಕೆಟ್ಟ ವ್ಯಕ್ತಿಗಳು ಈ ಶಿಕ್ಷಣ ಕ್ಷೇತ್ರದಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಬಟ್ ಕೆಇ ಆಫೀಸದಿಂದ ಬಂದಂತಹ ಸುದ್ದಿ ಯಾವುದೇ ಪ್ರಕಾರದ ಈ ರೀತಿ ಅವ್ಯವಹಾರಗಳು ನಡೆಯುವುದಿಲ್ಲ. ಅದಕ್ಕೆ ಕೆಸೆಟ್ ಎಕ್ಸಾಮ್ ಆಗಲಿ ಅಥವಾ ಕೆಇ ವತಿಯಿಂದ ನಡೆಸುವ ಎಲ್ಲ ಎಕ್ಸಾಮ್ಗಳನ್ನ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಯಶಸ್ವಿ ಆಗಲಿ ಅಂತ ಅವ್ರು ಮಾತು ಹೇಳಿದ್ರು. ಇನ್ನೊಮ್ಮೆ ಎಲ್ಲಾ ರಾಜ್ಯದೊಳಗೆ ಕೆಸೆಟ್ ಅಂದ್ರೆ ಪ್ರತಿಯೊಂದು ರಾಜ್ಯದ ಸೆಟ್ ಎಕ್ಸಾಮ್ ಅನ್ನು ನಾನು ಬರೆದು ಬಂದಾಗ ನನಗೆ ಗೊತ್ತಾಗಿದ್ದು, ಮೊನ್ನೆ ಯಾವಾಗ 2023ರಲ್ಲಿ ಕೆಸೆಟ್ ಎಕ್ಸಾಮ್ ಮಾಡಿದ್ರು ಯಾರೋ ಕೆಇ ವತಿಯಿಂದ, ರಿಸಲ್ಟ್ ಬಿಡ್ಲಿಕ್ಕೆ ತುಂಬಾ ಲೇಟ್ ಮಾಡ್ತಾ ಇದ್ರು. ನಾನಂದೆ ಎಷ್ಟೊಂದು ಲೇಟ್ ಮಾಡಿದ್ರು ಇವರು ಅಂತ, ಯಾವತ್ತೆಲ್ಲೇ ಗದ್ದಲಿ ಆಯ್ತೇನೋ ಅಂತೇಳಿ. ಆದ್ರೆ ಎಷ್ಟು ರಿಸಲ್ಟ್ ಲೇಟ್ ಮಾಡಿ ಬಿಟ್ರು ಕೂಡ ಎಷ್ಟು ಸ್ಪಷ್ಟವಾಗಿ ಅವರನ್ನು ರಿಸಲ್ಟ್ ಡಿಕ್ಲೇರ್ ಮಾಡಿದ್ರು. ಈ ರೀತಿಯಾಗಿ ಕ್ಲಾರಿಟಿ ಬೇರೆ ಯಾವ ರಾಜ್ಯದೊಳಗೂ ಕೊಡೋದಿಲ್ಲ. ಯಾಕೆ ನನಗೆ ಗೊತ್ತದ್ರಿ. ಅವತ್ತೇ ಕೆಇದವರು 2023 ಕೆಸೆಟ್ ಎಕ್ಸಾಮ್ದು ಫಲಿತಾಂಶ ರಿಸಲ್ಟ್ ಡಿಕ್ಲೇರ್ ಮಾಡಿದ ತಕ್ಷಣ ನಾನು ಒಂದು ವಿಡಿಯೋ ಮಾಡಿದ್ದೆ, ಎಷ್ಟು ಅದ್ಭುತವಾದ ರಿಸಲ್ಟ್ ಅನ್ನು ನೀವು ಡಿಕ್ಲೇರ್ ಮಾಡಿದ್ದೀರಿ ಸರ್ ಅಂತ. ಮುಂದೆ 2024 ಕೆಸೆಟ್ ಎಕ್ಸಾಮ್ ಅನ್ನ ಒಂದೇ ತಿಂಗಳದೊಳಗೆ ರಿಸಲ್ಟ್ ಡಿಕ್ಲೇರ್, 2025 ಕೆಸೆಟ್ ಅಂತೂ 22 ದಿವಸದೊಳಗೆ ಡಿಕ್ಲೇರ್. ಹೇಳುವ ಒಂದು ಉದ್ದೇಶ ಏನು, ಈ ಬಾರಿ ಕೂಡ ಕೆಸೆಟ್ದವರು ಎಕ್ಸಾಮ್ ಅನ್ನು ನಡೆಸಿ ಅತಿ ಶೀಘ್ರದಲ್ಲಿ ಒಂದು ಫಲಿತಾಂಶ ಕೂಡ ಪ್ರಕಟಪಡಿಸುವುದರಿದ್ದಾರೆ. ಸೊ ಹೀಗಾಗಿ ತಾವು ಸರ್ ನಾನು GPSTR ಬರಲೋ, PS ಅಂದ್ರೆ ನಾನು ಹೈಸ್ಕೂಲ್ ಎಕ್ಸಾಮ್ ಬರೀಲೋ ಅಥವಾ ಕೆಸೆಟ್ ಬರೀಲೋ ಅಥವಾ FDA ಹಿಂಗೆ ಗೊಂದಲದೊಳಗೆ ಇರ್ತಿರ್ತಾರೆ ಸಾಕಷ್ಟು ವಿದ್ಯಾರ್ಥಿಗಳು. ನೋಡ್ರಿ, ಈ ಹೈಸ್ಕೂಲ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳು, ಕೆಸೆಟ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿ ನಿಮ್ದು 2 ಎಕ್ಸಾಮ್ ಇದ್ದಾಗ 2 ಸಿಲೆಬಸ್ ಮ್ಯಾಕ್ಸಿಮಮ್ 70% ಒಂದೇ ಇರ್ತೈತಿ, 60% ಒಂದೇ, 50% ಒಂದೇ ಇರ್ತೈತಿ. ಅದನ್ನ ನೀವೆಲ್ಲರೂ ಹೈಸ್ಕೂಲ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳು ಅಥವಾ ಪ್ರಾಥಮಿಕ ಶಾಲೆ ಶಿಕ್ಷಕರ ಹುದ್ದೆಗಾಗಿ ಬರೆಯುವಂಥ ನೀವೆಲ್ಲರೂ ಆ ಎಕ್ಸಾಮ್ ಕಡೆಗೆ ಹೆಚ್ಚು ಫೋಕಸ್ ಮಾಡ್ರಿ. ಆದರೆ ಇದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಲೇಬೇಕು, ಯಾವುದು ಕೆಸೆಟ್ಗೆ. ಅದು ಪ್ರಿಪರೇಷನ್ ಮಾಡ್ಕೊಂತ ಇದಕ್ಕೆ ಎಕ್ಸಾಮ್ ಬರೀಬೇಕು. ನಿಮ್ಮ ಫೋಕಸ್ ಇರೋದು ಆ ಹೈಸ್ಕೂಲ್ ಸಲುವಾಗಿ. ಸರ್ ಇದ್ರದ್ದು ಮತ್ತೆ 2 ಹೆಂಗ್ರಿ
ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ನೀವು ಏನು ಓದಿರ್ತೀರಿ ಅದು ಈ ಕಡೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗ್ತದೆ ರೀ. ನಾನು ಓದಿದ್ದು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್, ಕರ್ನಾಟಕದೊಳಗೆ ಎಕ್ಸಾಮ್ ಬರ್ದಿನೇನೋ ಇಲ್ಲಿ, ಆಂಧ್ರದಲ್ಲಿ ಹೋಗಿ ಎಕ್ಸಾಮ್ ಬರ್ದಿನೇನಿಲ್ಲ, ಕೇರಳದಲ್ಲಿ ಹೋಗಿ ಎಕ್ಸಾಮ್ ಬರ್ದಿನೇನಿಲ್ಲ, ಆಂಧ್ರ ಪ್ರದೇಶ ತಮಿಳ್ನಾಡದೊಳಗೆ ಹೋಗಿ ಬರ್ದಿನೇನಿಲ್ಲ ಹೇಳ್ರಿ ನಾವು, ಮಧ್ಯಪ್ರದೇಶ ಒಳಗೆ ಬರ್ದಿನೇನಿಲ್ಲ, ಆಸಾಮ್ದೊಳಗೆ ಬರ್ದೀನಿ, ಗುಜರಾತ್ ಒಳಗೆ ಬರ್ದೀನಿ, ಹರಿಯಾಣದೊಳಗೆ ಬರ್ದೀನಿ, ಹಿಮಾಚಲದೊಳಗೆ ಹೋಗಿ ಬರ್ದೀನಿ, ಜಮ್ಮು ಕಾಶ್ಮೀರದೊಳಗೆ ಹೋಗಿ ಬರ್ದೀನಿ. ಮತ್ತು ಅಲ್ಲಿದ್ದು ಸಿಲೆಬಸ್ ನಾನು ಸ್ಟಡಿ ಮಾಡೀನಿ ಇಲ್ಲ. ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ನಾವು ಏನು ಓದಿರ್ತೀವಿ ಅದು ಅಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ ಆಟೋಮೆಟಿಕ್ ಆಗಿ. ಸಿಲೆಬಸ್ 50 to 60% ಸೇಮ್ ಇರ್ತೈತಿ. ಅದಕ್ಕೆ ನಾಳೆ ಬರುವ ಕೆಸೆಟ್ ಎಕ್ಸಾಮ್ ನಾ ಹೇಳಿನಲ್ಲ, ಫುಲ್ ಕಾನ್ಸಂಟ್ರೇಷನ್. ಮತ್ತು ಯಾರು ಹೈಸ್ಕೂಲು ಬೇರೆ ಎಕ್ಸಾಮ್ಗೆ ಪ್ರಿಪೇರ್ ಯಾರು ಆಗ್ತಾ ಇಲ್ಲೋ, ಯಾರು ಕಂಪ್ಲೀಟ್ ಕೆಸೆಟ್ ಮೇಲೆ ಇದ್ರು, ನೀವಂತೂ ಫುಲ್ ಫೋಕಸ್ ಮೇಲೆ ಕೆಸೆಟ್. ಇದಕ್ಕೆ ಬಿಟ್ಟು ಮತ್ತೇನು ನಿಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು. ಬರೇ ಕೆಸೆಟ್ 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 ಹಿಂಗೆ ಹೃದಯ ಬಡಿತದೊಳಗೆ ಕೆಸೆಟ್ ಹುಟ್ಟಿರ್ಬೇಕು. ಹಿಂಗೆ ಪಟ್ 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 ಸೆಟ್ 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 ಕೆಸೆಟ್ 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 ಕೆಸೆಟ್, ಅಷ್ಟು ಇನ್ವಾಲ್ವ್ಮೆಂಟ್ ಆಗಿರ್ಬೇಕು ನೀವು. 3 ತಿಂಗಳದೊಳಗೆ ಕಂಪ್ಲೀಟ್ ನಿಮ್ಮ ಹಣೆ ಬಾರಿ ಚೇಂಜ್ ಆಗ್ತದೆ ರೀ. ನಿಮ್ಗೆ ನಾ ಹೇಳೋದು, ಯಾಕಂದ್ರೆ ನನಗೆ ಗೊತ್ತೈತೆ. ಎಸ್ ಮೇಡಮ್ ಅವರು ಪೂಜೆ ಮಾಡಿದ್ರೆ ಕಾಣಿಸ್ತಾರೆ. ಎಲ್ಲರಿಗೆ ಆಶೀರ್ವಾದ ಇರಲಿ, ದಾನ ಮತ್ತು ಈ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಅಕ್ಕಲ್ಕೋಟದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ನೀವೆಲ್ಲರೂ ಪರೀಕ್ಷೆ ಪಾಸ್ ಆಗಲಿ. ಅದ್ರ ಪರೀಕ್ಷೆ ಪಾಸ್ ಆಗಬೇಕಾದ್ರೆ ಬದಲಾವಣೆ ನೀವು ಆಗಬೇಕು, ನಿಮ್ಮಿಂದ ಬದಲಾವಣೆ ಆಗಬೇಕು. ನೀವು ಎಲ್ಲಿ ತನಕ ಬದಲಾವಣೆ ಆಗುವುದಿಲ್ಲ, ಎಲ್ಲಿ ತನಕ ನೀವು ಬದಲಾವಣೆ ಅದಕ್ಕೆ ಹೇಳ್ತಿರ್ತಾರಲ್ಲ, ನಾವು ಏನು ಮಾಡ್ತೀವಿ, ನನ್ನ ಕೈಯಿಂದ ಏನು ಸಾಧ್ಯ ಅದಂದ್ರೆ, ನನ್ನಿಂದ ಏನಾದರೂ ಬದಲಾವಣೆ ಮಾಡುವ ಸಾಧ್ಯತೆ ಇದ್ದರೆ, ನನ್ನಿಂದ ಏನಾದರೂ ಸುಧಾರಿಸುವ ಸಾಧ್ಯತೆ ಇದ್ದರೆ, ಅದು ಕೇವಲ ನಾನು ಮಾತ್ರ. ಅಂದ್ರೆ ನಾವು ಅವ್ರಿಗೆ ಸುಧಾರಣೆ ಮಾಡ್ತೀವಿ, ಅವರಲ್ಲಿ ಬದಲಾವಣೆ ಮಾಡ್ತೀವಿ, ಇವ್ರಿಗೆ ಬದಲಾವಣೆ ಮಾಡ್ತೀವಿ ಅಲ್ಲ. ಬದಲಾವಣೆ ನಿಮ್ಮ ಮೇಲೇನೆ ಮಾಡಿಕೊಳ್ಬೇಕು. ನೀವು ಸ್ವತಃ ಬದಲಾವಣೆ ಆಗಬೇಕು. ಬದಲಾವಣೆ ನಿಮ್ಮಿಂದನೇ ಪ್ರಾರಂಭ ಆಗಿರ್ಬೇಕು. ಎಲ್ಲಿವರೆಗೆ ನೀವು ಬದಲಾಗುವುದಿಲ್ಲವೋ, ಎಲ್ಲಿವರೆಗೆ ನಿಮ್ಮ ಆಲೋಚನೆ ಬದಲಾಗುವುದಿಲ್ಲವೋ, ಎಲ್ಲಿವರೆಗೆ ನಿಮ್ಮ ವಿಚಾರಗಳು ಬದಲಾವಣೆ ಆಗುವುದಿಲ್ಲವೋ, ಎಲ್ಲಿವರೆಗೆ ನಿಮ್ಮ ಹವ್ಯಾಸಗಳು ಬದಲಾವಣೆ ಆಗುವುದಿಲ್ಲವೋ, ಎಲ್ಲಿವರೆಗೆ ನಿಮ್ಮ ನಿಯೋಜನೆ ಬದಲಾವಣೆ ಆಗುವುದಿಲ್ಲವೋ, ಎಲ್ಲಿವರೆಗೆ ನಿಮ್ಮ ಕೈಯೊಳಗಿರೋ ಬುಕ್ಗಳು ಬದಲಾವಣೆ ಆಗುವುದಿಲ್ಲ. ನಾವೇನಕ್ಕೆ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಗುರುಗಳು ಬುಕ್ ಬರೀತಾರೆ, ಎಲ್ಲರೂ ಚೆನ್ನಾಗಿನೇ ಬರಿತಿರ್ತಾರೆ. ಬಟ್ ಆದ್ರೂ ಆ ಚೆನ್ನಾಗಿದೊಳಗನೆ ಒಬ್ರು ಇರ್ತಾರ್ರಿ, ಅದನ್ನ ಐಡೆಂಟಿಫೈ ಮಾಡುವಂತ ಶಕ್ತಿ ನಿಮ್ಮ ಹತ್ರ ಇರಬೇಕು. ನಾನು ಎಲ್ಲರದೇ ಬುಕ್ ಓದ್ಕೋದ್ ಕೂಡ್ತಂದ್ರೆ ವೇರ್ ಈಸ್ ದ ಟೈಮ್ ಯಾರ ಹತ್ರನೂ ಇಲ್ಲ. ಕಡಿಮೆ ಸಮಯದೊಳಗೆ ಅದ್ಭುತವಾದ ರಿಸಲ್ಟ್ ನಿಮಗೆ ಮಾಡಲೇಬೇಕು. ನೆಟ್ ಎಕ್ಸಾಮು ಇಲ್ಲಿವರೆಗೆ 37 ವರ್ಷದಿಂದ ನೆಟ್ ಎಕ್ಸಾಮ್ ನಡೀತಾ ಇದೆ. 37 ವರ್ಷದಿಂದ 1989ದಿಂದ ನೆಟ್ ಎಕ್ಸಾಮ್ ಪ್ರಾರಂಭ ಆಗಿದೆ. ಮೊನ್ನೆ ಆಗಿದ್ದು ಜೂನ್ದೊಳಗೆ 26, ಅಂದ್ರೆ 37 ವರ್ಷದ, ನಾನು 37 ವರ್ಷದ ಎಲ್ಲಾ ಕ್ವಶನ್ ಪೇಪರ್ಗಳು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲರೂ. ಮತ್ತು ನೀವು ಮತ್ತೆ ಫೋನ್ ಮಾಡಿ ನನಗೆ ಕ್ವಶನ್ ಪೇಪರ್ ಕೊಡ್ರಿ ಸರ್ ಅಂದ್ರೆ ಇಲ್ಲ, ಎಲ್ಲನೇ ಕೊಡು ಅಂದ್ರೆ ಹೆಂಗೆ ಕೊಡ್ತದ್ರಿ ಅಪ್ಪಿ? ಎಲ್ಲ ಕೊಡ್ರಿ ಸರ್, ನೀವು ಭಾಳ ದಾನಶೂರ ಕರ್ಣ ಇದ್ರಿ ಕೊಡ್ರಿ ಅಂದ್ರೆ ಹೇಳೋದು ಉದ್ದೇಶನು 1989ದಿಂದ ನೆಟ್ ಎಕ್ಸಾಮ್ ಪ್ರಾರಂಭ ಆಗಿದೆ. ಅಲ್ಲಿ ಹಿಡಿದು ಇಲ್ಲಿ ತನಕ ಮಾರ್ಕೆಟ್ದೊಳಗಿರೋ ಎಲ್ಲಾ ಬುಕ್ಗಳು 2014ರಿಂದ ಕ್ವಶನ್ ಪೇಪರ್ ಎಲ್ಲ ಬುಕ್ದೊಳಗೆ ಅದಾವ. 2014 ಅಥವಾ 2014 ಹಿಡಿದೇ ಕ್ವಶನ್ ಪೇಪರ್ ಬುಕ್ದೊಳಗೆ, ಎಲ್ಲರ ಬುಕ್ದೊಳಗೆ. ನಿಮ್ಮ ದಾನ ಹೆಸರದೇ ಸ್ಪೆಷಲಿಸ್ಟಿ. ದಾನ ಹೆಸರು ಪ್ರಾರಂಭ ಮಾಡಿದ್ದು 2014 ಒಳಗೆ ನಾನು ನೆಟ್ ಎಕ್ಸಾಮ್ ಓದಲು ಪ್ರಯತ್ನ ಮಾಡಿದೆ. ಅದಕ್ಕಿಂತ ಮುಂಚೆ ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆದವ್ರು ಯಾರ್ಯಾರು ಅಂತ ತಿಳ್ಕೊಂಡು ಅವ್ರವ್ರ ಮನೆಗೆ ಹೋಗಾಗಿ ನಾನು ಕ್ವಶನ್ ಪೇಪರ್ ಕಲೆಕ್ಟ್ ಮಾಡೀನಿ. ಅವ್ರವ್ರ ಮನೆಗೆ ಹೋಗಿ ಅವ್ರವ್ರ ನೋಟ್ಸ್ ಅನ್ನ ಕಲೆಕ್ಟ್ ಮಾಡೀನಿ. ಅವ್ರವ್ರ ಮನೆಗೆ ಹೋಗಿ ಸರ್ ಏನೈತಿ ನಿಮ್ಮ ಹತ್ರ, 96ದೊಳಗೆ ಪಾಸ್ ಆಗಿದಂಥ ವ್ಯಕ್ತಿಗೆ ಹೋಗಿ ಭೇಟಿ ಆಗಿನ್ರಿ, 94ದೊಳಗೆ ಪಾಸ್ ಆದವ್ರು ಭೇಟಿ ಆಗಿನಿ, 90ದೊಳಗೆ ಪಾಸ್ ಆದವ್ರ ವ್ಯಕ್ತಿಗೆ ಭೇಟಿ ಆಗಿನಿ, 89 ಒಳಗೆ ಪಾಸ್ ಆದವ್ರು ಅವ್ರಿಗೆ ಹೋಗಿ ಭೇಟಿ ಆಗಿನಿ. ಸರ್ ನಿಮ್ಮ ಹತ್ರ ನೋಡ್ರಿ, ಹುಡುಕಿ ಕೊಟ್ರು ಅವ್ರು. ಅದು ಒಂದೇ ಸ್ಥಳದೊಳಗೆ ಸಿಕ್ಕಿಲ್ಲ ನನಗೆ. ನಾಗ್ಪುರ್ ವಿಶ್ವವಿದ್ಯಾಲಯಕ್ಕೆ ಹೋಗಿನ್ರಿ, ನಾಸಿಕ್ ಓಪನ್ ಯೂನಿವರ್ಸಿಟಿ ಎಲ್ಲಿ ನಾಸಿಕದ ಯಶವಂತರಾವ್ ಚವ್ಹಾಣ್ ಅಲ್ಲಿ ಆ ವಿದ್ಯಾಪೀಠಕ್ಕೆ ಹೋಗಿನ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠವಾದ ವಿದ್ಯಾಪೀಠ ಅದ್ರಿ ಔರಂಗಾಬಾದ್ರೊಳಗೆ ಅಲ್ಲಿ ಹೋಗಿನ್ರಿ.
ಪುಣೆ ಯೂನಿವರ್ಸಿಟಿ ಒಳಗೆ ಎಲ್ಲಾ ಮಟ್ಟಲ್ಲಿ ಸಿಗ್ತೈತೆ, ಅಲ್ಲಿ ಹೋಗಿ ಮುಂಬೈ ಯೂನಿವರ್ಸಿಟಿ ಒಳಗೆ ಎಲ್ಲಿ ತಿರುಗಿಲ್ರಿ ನಿಮ್ಮ ದಾನಯ್ಯ ಸರ್. ತಿರುಗಿ 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 ಸಂಗ್ರಹ ಮಾಡಿದಂತ ವ್ಯಕ್ತಿ ನಿಮ್ಮ ದಾನಯ್ಯ ಸರ್. ಹೇಗೆ ಜೇನು ನೊಣ ಪ್ರತಿಯೊಂದು ಹೂವಿಗೆ ಹೋಗಿ ಮಕರಂದವನ್ನು ಹೀರ್ತೈತಿ, ಆ ರೀತಿ ಹೀರಿ 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 ನಿಮ್ಗೆ ನಾನು ಬುಕ್ಗಳನ್ನು ಕಲೆಕ್ಟ್ ಮಾಡಿ ನಿಮ್ಗೆ ಕೊಡ್ತಾ ಇರೋದು. ಅದಕ್ಕೆ ನಾ ಹೇಳಿನಲ್ಲ, ನಿಮ್ಮ ಹತ್ರ ಬದಲಾವಣೆ ಆಗ್ಬೇಕು. ಎಲ್ಲಿವರೆಗೆ ನೀವು ಬದಲಾವಣೆ ಆಗೋದಿಲ್ಲೋ ಅಲ್ಲಿ ತನಕ ನಿಮ್ಮ ರಿಸಲ್ಟ್ ಬರೋದು ಬಹಳ ಕಠಿಣ. ಇದಕ್ಕಿಂತ ಮುಂಚೆ 2-3 ವರ್ಷ ಕೆಸೆಟ್ ಬರೆದಂತ ವಿದ್ಯಾರ್ಥಿಗಳು ಯಾರಿಗೆ ರಿಸಲ್ಟ್ ಬಂದಿಲ್ಲೋ ಅವರಂತೂ ಈ ಬಾರಿ ಕಷ್ಟಿಟ್ಟು ಬುತ್ತಿ ನೀವು ಪರೀಕ್ಷೆ ಪಾಸ್ ಆಗಿರಿ ಅಂತ ತಿಳ್ಕೊಂಡ್ಬಿಟ್ರಿ. ನೀವು ಅಪ್ಲಿಕೇಶನ್ ಹಾಕಿದ್ರೆ ನೀವು ಪರೀಕ್ಷೆ ಪಾಸ್ ಆದಂಗೆ. 23 ಫೇಲ್ ಆಗಿರಿ, 24 ಫೇಲ್ ಆಗಿರಿ, 25 ಫೇಲ್ ಆಗಿರಿ, ಬಟ್ ಈ ಬಾರಿ ನೀವು ಪಾಸ್ ಆಗೇ ಆಗುತ್ತೀರಿ. ನಿಮ್ಗಿಂತ ನನಗೆ ಕಾನ್ಫಿಡೆನ್ಸ್ ಐತಲ್ಲ, ನೀವು ಎಷ್ಟು ಶ್ರಮ ಹಾಕ್ತಾ ಇದ್ರಿ, ನೀವು ಎಷ್ಟು ಕಠಿಣ ಪರಿಶ್ರಮ ಮಾಡ್ತಾ ಇದ್ರಿ ಅನ್ನೋದು. ಬಟ್ ಸಮೀಪ ಬಂದಾಗ ಸುಮ್ ಕೊಡೋದಲ್ಲ. ನೆಟ್ ಎಕ್ಸಾಮ್ದೇ ಇಷ್ಟು ಅನಾಲಿಸಿಸ್ ಮಾಡಿದ್ದು, 37 ವರ್ಷದ್ದು ನಾನು ಅನಾಲಿಸಿಸ್ ಮಾಡಿದ ವ್ಯಕ್ತಿ. ಕೆಸೆಟ್ ಪ್ರಾರಂಭ ಆಗಿದ್ದು ಯಾವಾಗಿಲಿಂದ ಗೊತ್ತು ಕೇಳ್ರಿ. ಕೆಸೆಟ್ ಪರೀಕ್ಷೆ ಪಾಸ್ ಆಗಿದ್ದು ನಿಮ್ಗೆಲ್ಲ ಗೊತ್ತಾಗಿದ್ದು 3 ವರ್ಷದಿಂದ ಕೆ ವತಿಯಿಂದ. ಕಿಂತ ಮೊದಲಿಗೆ ಯಾರು ತಗೋತಿದ್ರು? ಮೈಸೂರು ವಿಶ್ವವಿದ್ಯಾಲಯ. ಅದಕ್ಕಿಂತ ಮೊದಲಿಗೆ ಯಾರು ತಗೋತಿದ್ರು? ಕುವೆಂಪು ವಿಶ್ವವಿದ್ಯಾಲಯ. 96 ಹಿಡಿದು ಕೆಸೆಟ್ ಎಕ್ಸಾಮ್ ಪ್ರಾರಂಭ ಆಗಿದೆ ಕರ್ನಾಟಕದೊಳಗೆ. 96 ಹಿಡಿದು ಕುವೆಂಪು ವಿಶ್ವವಿದ್ಯಾಲಯದವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರು. ಆದ್ರೆ 96 ತಗೊಂಡಿದ್ದು ಮಾತ್ರ 2000 ತಗೊಂಡ್ರು. 2000 ತಗೊಂಡದ ನಂತರ 2002 ತಗೊಂಡ್ರು. 2002 ತಗೊಂಡದ ನಂತರ 2008 ತಗೊಂಡ್ರು. 2008 ಆಗ 2011 ತಗೊಂಡ್ರು. ಅದಾಗನ ಮತ್ತೆ ಮೈಸೂರು ವಿಶ್ವವಿದ್ಯಾಲಯ ಕಡೆ ಬಂತು. ಮೈಸೂರು ವಿಶ್ವವಿದ್ಯಾಲಯದಿಂದ ಅಲ್ಲಿ ನಾನು ಪ್ರಿಪರೇಷನ್ ಮಾಡುವಾಗ ಅದು ಆಳ ಎಲ್ಲಿಗೈತೆ ಅಲ್ಲಿ ತನಕ ಹೋಗಿ ಬಂದಂತ ವ್ಯಕ್ತಿ. ನಾನು ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಹೋಗಿ ಬಂದಿನ್ರಿ, ಹಂಪಿಗೆ. ಇರೋದು ಮಹಾರಾಷ್ಟ್ರದೊಳಗ, ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಹೋಗಿ ಬಂದು ಮಾಡ್ಬೇಕ್ರಿ. ನಿಮಗ್ ಬೇಕಾದ್ರೆ ಅಷ್ಟು ನೀವು ಅಷ್ಟು ಮಾಡಿನೂ ತಿಳ್ಕೊಂಡು ಇವತ್ತು ನಿಮ್ಮ ದಾನಯ್ಯ ಸರ್ ನಿಮ್ಮ ಎದುರಿಗೆ ನಿಂತಿದ್ದಾರೆ. ಅಷ್ಟು ಮಾಡ್ರನ್ನ ತಿಳ್ಕೊಂಡು ದಾನಯ್ಯ ಸರ್ 80 ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಇಷ್ಟು ದಾನಯ್ಯ ಸರ್ ಪರಿಶ್ರಮ ಪಟ್ಟಿದ್ದಾರೆ ಅಂತ ತಿಳ್ಕೊಂಡು ಇವತ್ತು ದಾನಯ್ಯ ಸರ್ ಒಂದು ಪರಿಚಯ ನಿಮಗೆಲ್ಲರಿಗೂ ಆಗಿದೆ. ಸುಮ್ಮನೆ ಪರಿಚಯ ಯಾರಿಗೂ ಆಗುವುದಿಲ್ಲ. ಸುಮ್ಮನೆ ಯಶಸ್ಸು ಯಾರಿಗೂ ಸಿಗುವುದಿಲ್ಲ. ಒಂದು ಪರೀಕ್ಷೆ ಪಾಸ್ ಮಾಡೋ ಸಲುವಾಗಿ ನೀನು ಹಗಲಿರೋ ಕಷ್ಟಪಡುವಂತ ವ್ಯಕ್ತಿಗಳು ನಿಮ್ಮ ದಾನಯ್ಯ ಸರ್ 80 ಪರೀಕ್ಷೆ ಪಾಸ್ ಮಾಡ್ಯಾರಂದ್ರೆ ಎಷ್ಟು ನೋವು ನನಗಾಗಿರ್ಬೋದು, ಎಷ್ಟು ತ್ರಾಸು ನನಗಾಗಿರ್ಬಹುದು, ಎಷ್ಟು ಟೆನ್ಷನ್ ನನಗಾಗಿರ್ಬೋದು, ಎಷ್ಟು ತೊಂದರೆಗಳನ್ನು ನಾನು ಅನುಭವಿಸಿರ್ಬೋದು, ಎಷ್ಟು ಜನರ ಕೀಳು ಮಾತುಗಳನ್ನು ನಾನು ಚುಚ್ಚಿರ್ಬೋದು. ನಾನು ಯಾರ್ಯಾರು ಕೀಳಾಗಿ ಮಾತಾಡೋರಲ್ಲೋ ಅವ್ರಿಗೆ ಪ್ರತಿಯೊಬ್ಬರಿಗೆ ಹೊಡೆಯುವ ಸಲುವಾಗಿ ಈ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದು. ಎಲ್ಲರೂ ಅಂತಾರೆ ಇಷ್ಟೆಲ್ಲ ಪಾಸ್ ಆಗಿ ಎಲ್ಲಿ ನೌಕರಿ ಅದ, ನೌಕರಿ ತಗೊಂಡೇನೋ ಅವ್ರಿಗಂತ. ನಿಮ್ಮ ಶತ್ರುಗಳಿಗೆ ಹೇಗೆ ಹೊಡಿಬೇಕಂದ್ರೆ ರಿಸಲ್ಟ್ ದಿಂದ ಹೊಡಿಬೇಕು. ನಿಮ್ಮ ಶತ್ರುಗಳಿಗೆ ಹಿಂಗ್ ಎಲ್ಲಿ ತನಕ ರಗತ್ತು ಕುದಿಯೋದಿಲ್ಲ ಅಲ್ಲಿ ತನಕ ಸಾಧನೆ ಮಾಡೋ ಸಾಧ್ಯನೇ ಇಲ್ಲ ರೀ. ತಲಿ ನೋಡ್ರಿ, ತಲಿ ಬೆಳಗಾಗೈತಿ. ಎಲ್ಲರೂ ಅಂತಾರೆ ಇವ ಏನ್ ಮಾಡ್ತಾನೆ, ಇವನ್ ಕಡೆಯಿಂದ ಏನಾಗ್ತದೆ, ಇವನ್ ಕಡೆಯಿಂದ ತಲಿ ಬೆಳಗಾಗೈತಿ. ಇನ್ನೂ ನಾನು ಪರಿಶ್ರಮ ಪಡ್ತಾ ಇದ್ದೀನಿ, ಇನ್ನೂ ನಾನು ಕಷ್ಟ ಪಡ್ತಾ ಇದ್ದೀನಿ, ಇನ್ನೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿಲ್ಲ ನಾಳೆ ನಂದು ಒಳ್ಳೇದು ಆಗೇ ಆಗುತ್ತದೆ ಅನ್ನುವ ಬಲವಾದ ನಂಬಿಕೆ ನನ್ನ ಬುಕ್ಗಳ ಮೇಲೆ ಅದ. ಇದು ಬುಕ್ 2016 ನಾನು ಪ್ರಥಮವಾಗಿ ಬುಕ್ ಬರೆದಿದ್ದು 2016. ಈಗ 2026 ಐತ್ರಿ. 10 ವರ್ಷ ಆಯ್ತು ಬುಕ್ದ ಕೆಲಸ ಮಾಡ್ತಾ ಇದ್ದು. 10 ವರ್ಷದ ಮೇಲೆ ನಿಮಗ್ ಗೊತ್ತಾಗ್ತಾ ಇದೆ ದಾನಯ್ಯ ಸರ್ ಏನೋ ಒಂದು ಬುಕ್ ಬರ್ದಾರೆ ಅಂತೇಳಿ. 10 ವರ್ಷ ನನಗೆ ಯಶಸ್ಸು ಸಿಕ್ಕಿಲ್ಲ, ಆದ್ರೂ ಸಿಗ್ತೈತೆ ಅನ್ನೋ ಬಲವಾದ ನಂಬಿಕೆಯೊಂದಿಗೆ ನಾನು ಕೆಲಸ ಮಾಡ್ಕೊಂತ ಹೊಂಟೀನಿ. ಯಾಕಂದ್ರೆ 37 ವರ್ಷದ ಪರಿಶ್ರಮ ನನ್ನ ಹತ್ರ ಐತಿ. 37 ವರ್ಷದ ಏನೇನು ಮಾಡಿದ್ದಾರೆ ಅನ್ನೋದನ್ನ ನಾನು ಅಭ್ಯಾಸ ಮಾಡಿದ್ದೀನಿ. ಪ್ರತಿಯೊಂದು ರಾಜ್ಯದೊಳಗೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ 94 ಪ್ರಾರಂಭ ಆಗೈತಿ. ಮಹಾರಾಷ್ಟ್ರದೊಳಗೆ ಸೆಟ್ ಎಕ್ಸಾಮ್ ಇಡೀ ದೇಶದೊಳಗೆ ಅತಿ ಹೈಯೆಸ್ಟ್ ಸೆಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು ರಾಜ್ಯ ಮಹಾರಾಷ್ಟ್ರ ರಾಜ್ಯ. ಯಾವ್ಯಾವ ರಾಜ್ಯಕ್ಕೆ ಹೋಗಿ ಆ ರಾಜ್ಯದ ಹಿಂದಿಂದೆಲ್ಲ ಇತಿಹಾಸವನ್ನ ಸಂಗ್ರಹ ಮಾಡಿ ಅದು ನಿಮ್ಮೆದುರಿಗೆ ಕೊಡ್ತಾ ನಿಮ್ಗೆ ಕೊಡ್ಬೇಕನ್ನೋ ಉದ್ದೇಶದಿಂದ ಸಂಗ್ರಹ ಮಾಡಿಲ್ಲ ರೀ. ದಾನಯ್ಯ ಸರ್ ನಾಳೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರ ಅನ್ನೋ ಕನಸು ನನಗಿರ್ಲಿಲ್ಲ. ಅಕ್ಕಲ್ಕೋಟದ ಇರುವ ನಿಮ್ಮ ದಾನಯ್ಯ ಸರ್ ಶುದ್ಧ ಕನ್ನಡನೂ ಬರುವುದಿಲ್ಲ, ಈ ಕಡೆ ಶುದ್ಧ ಮರಾಠಿನೂ ಬರುವುದಿಲ್ಲ, ಶುದ್ಧ ಕನ್ನಡನೂ ಬರುವುದಿಲ್ಲ, ಶುದ್ಧ ಇಂಗ್ಲಿಷ್ನೂ ಬರುವುದಿಲ್ಲ. ಬಟ್ ಸ್ಟಿಲ್ ಐ ಆಮ್ ವರ್ಕಿಂಗ್, ಸ್ಟಿಲ್ ಐ ಆಮ್ ಹಾರ್ಡ್ ವರ್ಕಿಂಗ್, ಸ್ಟಿಲ್ ಐ ಆಮ್ ಡೂಯಿಂಗ್ ಮೋರ್ ವರ್ಕ್. ಭಾಷೆ, ನಮ್ಮ ವ್ಯಕ್ತಿತ್ವ, ನಾವು ಹೇಗೆ ಕಾಣಿಸ್ತೀವಿ ಅದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ದ ಇನ್ನರ್ ಪವರ್ ಈಸ್ ಇಂಪಾರ್ಟೆಂಟ್, ದ ಇನ್ನರ್ ಡೆಡಿಕೇಶನ್ ಇಸ್ ಇಂಪಾರ್ಟೆಂಟ್, ದ ಇನ್ನರ್ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಬರೀ ದುಡ್ಡಿಗೆ ಮೊದಲು ದುಡ್ಡು ಬೆನ್ನತ್ತಾರ. ದುಡ್ಡು ದಾನಯ್ಯ ಸರ್ ದುಡ್ಡು ಗಳಿಸಿಲ್ಲ, ದೇಣೆ ಮಾಡ್ಕೊಂಡಾನ, ಸಾಲ ಮಾಡ್ಕೊಂಡಾನ. ಹೌದು, ಸಾಲ ಮಾಡಿ ನಾನು
ಯಾರ ಸಲುವಾಗಿ ಮಾಡೀನಿ? ನನ್ನ ಪುಸ್ತಕಗಳ ಸಲುವಾಗಿ ಮಾಡೀನಿ. ಯಾರ ಸಲುವಾಗಿ ಸಾಲ ಮಾಡೀನಿ? ಸ್ಟಡಿ ಮಾಡೋ ಸಲುವಾಗಿ ಸಾಲ ಮಾಡೀನಿ. ಯಾರ ಸಲುವಾಗಿ ಸಾಲ ಮಾಡೀನಿ? ಪ್ರಗತಿ ಮಾಡೋ ಸಲುವಾಗಿ ಸಾಲ ಮಾಡೀನಿ. ಯಾರ ಸಲುವಾಗಿ ಸಾಲ ಮಾಡೀನಿ? ಅಭ್ಯಾಸ ಮಾಡೋ ಸಲುವಾಗಿ ಸಾಲ ಮಾಡೀನಿ. ಏನು ಇಸ್ಪೆಟ್ ಆಡೋ ಸಲುವಾಗಿ ಸಾಲ ಮಾಡಿಲ್ಲ. ಏನು ಡ್ರಿಂಕ್ಸ್ ಮಾಡೋ ಸಲುವಾಗಿ ಸಾಲ ಮಾಡಿಲ್ಲ. ಏನು ಆನ್ಲೈನ್ ಗೇಮ್ಸ್ ಮಾಡೋ ಅಂಥ ಸಲುವಾಗಿ ನಾನು ಕೆಟ್ಟ ಉದ್ದೇಶಕ್ಕಾಗಿ ನಾನು ದುಡ್ಡು ಖರ್ಚು ಮಾಡಿಲ್ಲ. ಬಟ್ ಪ್ರತಿ ಸಲ ನಾನು ಖರ್ಚು ಮಾಡುವಾಗ ಎಷ್ಟೋ ಕಷ್ಟ ಬಂದರೂ ಕೂಡ ಎಸ್, ಇನ್ನರ್ ಕಾನ್ಫಿಡೆನ್ಸ್, ನಾನೇ ಬದಲಾವಣೆ ಆಗ್ಬೇಕು. ಎಲ್ಲೆಲ್ಲಿ ತಪ್ಪು ನಡೀತಿರ್ತಾವ ಅಲ್ಲೆಲ್ಲ ನಾವು ಬದಲಾವಣೆ ಮಾಡ್ಕೊಂತ ಇವತ್ತು ನಾನು ಹೊಂಟಿನ್ರಿ. 2000 ನಿಮಗೆ ಇದು ಹೇಳೋದಲ್ಲ, ಇಲ್ಲಿ ಬರ್ತೀನಲ್ರಿ, 2016 ಬುಕ್ದು ಪ್ರಾರಂಭದೊಳಗೆ ನೋಡ್ರಿ. ನಾನು ಪ್ರಥಮವಾಗಿ ಬುಕ್ ಬರ್ದಿದ್ದು 2016 ಇಲ್ಲ ಐತಲ್ಲ, 2016. 2016 ಮೊದಲನೇ ಬುಕ್ ತಂದಂತ ವ್ಯಕ್ತಿ ಇವತ್ತು 2026 ಈಗ ನನ್ನ ಮೇಲೆ ನಂಬಿಕೆ ಇಟ್ಟು ವಿದ್ಯಾರ್ಥಿಗಳು ಬುಕ್ಗಳನ್ನ ನನ್ನ ಕಡೆಯಿಂದ ಪರಿಚಯ ಮಾಡಿಕೊಳ್ಳುತ್ತಿದ್ದಾರೆ, ಖರೀದಿ ಮಾಡಿಕೊಳ್ಳುತ್ತಿದ್ದಾರೆ. ನನ್ನ ಕಡೆಯಿಂದ ಬುಕ್ ಅನ್ನ ಖರೀದಿ ಮಾಡುವ ಎಲ್ಲಾ ದೇವತಾ ಮನುಷ್ಯರಿಗೆ ಇಲ್ಲಿಂದನೇ ಶಿರಸಾಷ್ಟಾಂಗ ನಮಸ್ಕಾರಗಳು. ಇದು ಬುಕ್ ಅಲ್ಲ, ಇದು ದಾನೇಶ್ವರರ ಪ್ರತಿ ರಕ್ತ ಚೆಲ್ಲಿದ ಬುಕ್. ಇದು ಈ ಬುಕ್ಕಿನ ಸಲುವಾಗಿ ಬಹಳ ಕಷ್ಟಪಟ್ಟಿನ್ರಿ. ಈ ಬುಕ್ಕು ಸಲುವಾಗಿ ಬಹಳ ತ್ಯಾಗ ಮಾಡಿದ್ ನಾನು. ಈ ಬುಕ್ಕು ಸಲುವಾಗಿ ಬಹಳ ನೋವನ್ನು ಅನುಭವಿಸಿದ್ದೀನಿ. ಈ ಬುಕ್ಕು ಸಲುವಾಗಿ ಅವಮಾನಗಳನ್ನು ನುಗ್ಗಿ ಈ ಬುಕ್ ಅನ್ನ ಬರೆದಿದ್ದೀನಿ. ಇವತ್ತಿಲ್ಲ ನಾಳೆ ನೀವು ನನ್ನ ಕೈ ಹಿಡಿತೀರಿ ಅನ್ನುವ ನಂಬಿಕೆಯೊಂದಿಗೆ ಕೆಲಸ ಮಾಡ್ತಾ ಇದ್ದೀನಿ. 2023 ಕೆಸೆಟ್ದೊಳಗೆ 175 ವಿದ್ಯಾರ್ಥಿಗಳು ಪರೀಕ್ಷೆ ಪಾಸ್ ಮಾಡಿದ್ರು. 2025 24 211, ಮೊನ್ನೆ 442 ತನಕ ಪರೀಕ್ಷೆ ಪಾಸ್ ಮಾಡಿದ್ರು. ಇವರೆಲ್ಲ ಪರೀಕ್ಷೆ ಪಾಸ್ ಮಾಡಿದ ನಂತರ ಹೇಳಿದಂತ ವ್ಯಕ್ತಿಗಳು ಇವರೆಲ್ಲ ದೇವತಾ ಮನುಷ್ಯರು. ಕೆಲವೊಬ್ರು ಹೇಳಂಗಿಲ್ರಿ ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ. ಅವ್ರು ಬಹಳ ಶಾಣೆಯರಿದ್ದವ್ರು ಇರ್ತಾರೆ, ಅವ್ರು ಬಹಳ ಇನ್ನೊಬ್ರು ಕ್ರೆಡಿಟ್ ಕೊಡುವುದಿಲ್ಲ ಅವರು. ಬಟ್ ಇರ್ಲಿ, ಅವ್ರ ಬಗ್ಗೆ ತಲೆ ಕೆಡಿಸೋದಲ್ಲ. ಬಟ್ ಪರೀಕ್ಷೆ ಪಾಸ್ ಮಾಡದಂತ ವಿದ್ಯಾರ್ಥಿಗಳ ಇಲ್ಲಿ ದಾನಯ್ಯ ಇಸ್ ನಾಟ್ ಇಂಪಾರ್ಟೆಂಟ್. ದಾನಯ್ಯ ಸರ್ ಏನ್ ಕಲೆಕ್ಟ್ ಮಾಡಿದ್ದಾರೆ, ನಾನು ಎಲ್ಲಿಂದ ಏನ್ ಕಲೆಕ್ಟ್ ಮಾಡಿ ಅನ್ನೋದು ನನಗೆ ಗೊತ್ತಿಲ್ಲ. ಅಷ್ಟು ಅದ್ಭುತವಾದ ಈ ಮಟೀರಿಯಲ್. ಒಬ್ರಂದ್ರು, ಸರ್ 5 ಬುಕ್ ಬರ್ದಿರಲ್ರಿ, ಯಾವಾಗ ಓದೋದು ಏನು ಓದೋದು ಅಂತಿದ್ರು. ಓಕೆ, ನಿಮ್ಗೆ ಟೈಮ್ ಇಲ್ಲ, ನನಗೂ ಗೊತ್ತೈತಿ. ನೀವು ಇವು 2 ಬುಕ್ ಅನ್ನ ಓದ್ರಿ ಅಂತ ಹೇಳಿ ನಾನು. 2 ಬುಕ್ ಕಂಪಲ್ಸರಿಯಾಗಿ ಪೇಪರ್ ಫಸ್ಟ್ ಸಲುವಾಗಿ ಓದ್ರಿ. ಈ 3 ಬುಕ್ ಎದ್ರ ಸಲುವಾಗಿ? 37 ವರ್ಷದ್ದು ಸಂಗ್ರಹ ಮಾಡಿದ್ದು ಮಟೀರಿಯಲ್, ಕೆಸೆಟ್ದ ಸಂಗ್ರಹ ಮಾಡಿದ್ದು ಮಟೀರಿಯಲ್, ಸೆಂಟ್ರಲ್ ಯೂನಿವರ್ಸಿಟಿದ ಮಟೀರಿಯಲ್ ಸಂಗ್ರಹ ಮಾಡಿದ್ದು, ಮತ್ತು ಎಲ್ಲಾನೇ ಕೊಡ್ಬೇಕಾದ್ರೆ ಇನ್ನೂ ಇಂಥವು 5 ಬುಕ್ ಆಗ್ತಾವ್ರಿ. ಎಲ್ಲನೂ ಓದ್ಬೇಕೇನ್ರಿ ಸರ್? ಎಲ್ಲ ಓದೋ ಅವಶ್ಯಕತೆ ಇಲ್ಲ, 2 ಓದಂತ ಹೇಳಿ. ನೆಟ್ GRF ಮಾಡ್ಕೊಳ್ಳೋ ಸಲುವಾಗಿ ಇವು 3 ಬುಕ್ ಅನ್ನು ಓದಂತ ಹೇಳಿನ್ರಿ ನಾನು. ಮತ್ತೆ ಬುಕ್ ಯಾವ್ದು ಅಂಗಡಿದೊಳಗೂ ನನಗೆ ಕೊಟ್ಟಿಲ್ರಿ, ಮಾರ್ಕೆಟ್ದೊಳಗೆ ಎಲ್ಲೇ ಕೊಟ್ಟೇ ಇಲ್ಲ. ನಾನು ಯಾಕೆ ಮಾರ್ಕೆಟ್ದೊಳಗೆ ಕೊಡ್ಬೇಕ್ರಿ? ನಾನು ಎಲ್ಲ ಸಂಗ್ರಹ ಮಾಡಿದೆಲ್ಲ ನೋಡ್ರಿ. ಬುಕ್ ಸಹಜವಾಗಿ ಸಿಗಬಾರ್ದು ಎಲ್ಲರಿಗೆ ಸಹಜವಾಗಿ ಸಿಗ್ತಿತ್ತಂದ್ರೆ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಎಲ್ಲನೇ ಹೋಗಿದ ತಕ್ಷಣ ವಸ್ತು ಸಿಗ್ತಿತ್ತಂದ್ರೆ ಅದ್ರದ್ದು ಬೆಲೆ ಅಷ್ಟು ಮಹತ್ವ ಇರಂಗಿಲ್ರಿ. ಸಿಗಬಾರದು ವಸ್ತು, ನಾವು ಏನು ಹುಡುಕ್ತೀವಿ ಅದು ಸಿಗಬಾರದು. ಅವಾಗ ನೋಡ್ರಿ, ಅವಾಗ ಯಾರು ಹುಡುಕ್ತಿರ್ತಾನ ಅವ್ರು ನಿಜವಾಗಿ ಪರೀಕ್ಷೆ ಪಾಸ್ ಆಗ್ತಾರೆ. ನನ್ನ ಬುಕ್, ನಾ ಹೇಳಿನಲ್ಲ, ಬುಕ್ ತಗೊಂಡವ ಪ್ರತಿಯೊಬ್ಬ ವಿದ್ಯಾರ್ಥಿ ಪಾಸ್ ಆಗ್ಲೇಬೇಕು 100%. ಅದಕ್ಕೆ ಮೇಲಿನ ಗ್ಯಾರಂಟಿ ನಾನು ಕೊಡ್ತೀನಿ. ಎಲ್ಲ ಅಂಗಡಿದೊಳಗೆ ಸಿಗ್ತಿತ್ತು, ಎಲ್ಲ ಕಡೆ ಬುಕ್ ಸಿಗ್ತಿತ್ತು ಅಂದ್ರೆ ಬುಕ್ದು ಬೆಲೆನೂ ಇರಂಗಿಲ್ಲ. ತಗೊಂಡವನಿಗೆ ಯಾರು ಖರೀದಿ ಮಾಡಿರ್ತಾರೆ ಅವ್ರಿಗೆ ಅಷ್ಟು ವಿಶೇಷ ಅನ್ಸಂಗಿಲ್ರಿ. ಸಿಗಲಾರ್ದಂಗ ಮಟೀರಿಯಲ್ ಸಿಗಬೇಕು. ಸೊ ಪ್ಲೀಸ್, ನಾನು ಸಂಗ್ರಹ ಮಾಡಿದ್ದೆಲ್ಲ ಜೇನುತುಪ್ಪ ಇದ್ರೊಳಗೆ ಐತಿ. ಸೊ ಬರೀ ಕೂತು ತಿನ್ನೋದು ಒಂದೇ ಕೆಲಸ ಅದ್ರಿ. ಇದು ಸುಲಿದ ಬಾಳೆಹಣ್ಣಲ್ಲ, ಸುಲಿದ ಬಾಳೆಹಣ್ಣ ಮಾಡಿ ನಿಮ್ಗೆ ತುತ್ತು ತಿನ್ನಿಸ್ತಾ ಇದ್ದೀನಿ. ಬಾಳೆಹಣ್ಣ ತಿನ್ನು ತಮ್ಮ ಅಂತೇಳಿ ತಿನ್ಬೇಕು. ಪ್ಲೀಸ್ ಅಲ್ಲಗತ್ತೀನ್ರಿ, ಪೇಪರ್ 1 ಸಲುವಾಗಿ. ಆದ್ರೂ ಯಾಕೆ ನಿಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಈ ಮಾತು ಹೇಳೋದು. ಮತ್ತೆ ಇಂಗ್ಲೀಷ್ ಮೀಡಿಯಂ ಇರೋರಿಗೆ ಇದೊಂದು ಬುಕ್ ತಗೊಂತ ಹೇಳಿನ್ರಿ. ಮತ್ತೆ ಇವು 2 ಕ್ವಶನ್ ಬ್ಯಾಂಕ್ ತಗೊಂತ ಹೇಳಿನ್ರಿ ನಾನು. ಇವು 2 ಕ್ವಶನ್ ಬ್ಯಾಂಕ್, ಇದೊಂದು ಥಿಯರಿ ಬುಕ್ ಇಂಗ್ಲೀಷ್ ಮೀಡಿಯಂ ಇರೋರು. ಆಮೇಲೆ ನಿಮ್ಮ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಐತಿ ನೋಡ್ರಿ, ನಿಮ್ ಕನ್ನಡ ಲಿಟ್ರೇಚರ್ ಇದ್ರೆ ನನ್ನ ಕಡೆ ಒಂದು ಬುಕ್ ಐತಿ, ಆ ಬುಕ್ ಅನ್ನ ತೆಗೆದುಕೊಡ್ರಿ. ಅಥವಾ ನಿಮ್ದು ಜಾಗ್ರೂಪ್ ಐತಿ, ನಿಮ್ದು ಬೇರೆ ಸಬ್ಜೆಕ್ಟ್ ಯಾವ್ದು ಇದ್ರೂ ಕೆಲವೊಂದು ಜೆರಾಕ್ಸ್ ಮಟೀರಿಯಲ್ ಐತಿ, ಪ್ಲೀಸ್ ಅದನ್ನ ರೆಫರ್ ಮಾಡ್ರಿ. ನನ್ನ ಜೆರಾಕ್ಸ್ ನಿಮ್ಗೊಂದು 10-15 ಮಾರ್ಕ್ಸ್ ಬಂದ್ರು ಯು ವಿಲ್ ಗೆಟ್ ದ ರಿಸಲ್ಟ್. ಕೊನೆ ಹಂತದೊಳಗೆ ನೀವು ಪುಷ್ ಮಾಡುವಂತ ಕೆಲಸ ಈ ಜೆರಾಕ್ಸ್ ಮಾಡ್ತೈತಿ. ದುಡ್ಡು ಎಲ್ಲಿನೂ ಸಿಗ್ಬೋದು, ಬುಕ್ ಎಲ್ಲಿನೂ ಸಿಗ್ಬೋದು. ಸ್ವಲ್ಪ ದಾನ ಹೆಸರು ಪರಿಶ್ರಮ ನಿಮ್ಗೆ ಸಿಗ್ಬೇಕಲ್ಲ. ಇಲ್ಲ ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ರೀ ತಮ್ಮ, ಏನು ನಿಜ ಅಗದಿ ದೇವ್ರ ಮೇಲೆ ಕೈ ಮಾಡಿ ಹೇಳ್ತಾ ಇದ್ದೀನಿ.
ನಾನು ಹೇಳೋ ಪ್ರತಿಯೊಂದು ಮಾತಿನ ಭಾವನೆಗಳನ್ನ ಅರ್ಥ ಮಾಡ್ಕೊಡ್ರಿ. ಅದಕ್ಕೆ ನಿಮ್ ದಾನಾಯ್ ಸರ್ ಎಷ್ಟು ಖರ್ಚು ಮಾಡನ್ರಿ, ಇವತ್ತಿಗೂ ನನಗೆ ಯಶಸ್ಸು ಸಿಕ್ಕಿಲ್ಲ, ತಲೆ ಬೆಳಗ ಆದ್ರೂ ಯಶಸ್ಸು ಸಿಕ್ಕಿಲ್ಲ, ಆದ್ರೂ ನನಗೇನು ಕಾನ್ಫಿಡೆನ್ಸ್, ಎಸ್ ಇನ್ನು 2 ವರ್ಷದೊಳಗೆ, ಇನ್ 2 ವರ್ಷ, ಇನ್ನು 3 ವರ್ಷ, ಇನ್ನು 5 ವರ್ಷದೊಳಗೂ ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ತಿರ ನಾನು ಬುಕ್ ಇರಬೇಕು. ಆ ಕನಸಿಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಮಹಾರಾಷ್ಟ್ರ ಆಗಲಿ ಕರ್ನಾಟಕ ಆಗಲಿ, ವಿಶೇಷವಾಗಿ ಕನ್ನಡಿಗರು ನೀವೆಲ್ಲರೂ ನನ್ನ ಮೇಲೆ ಏನೋ ಒಂದು ಎಲ್ಲಿದೋ ಒಂದು ಪ್ರೀತಿ ಗೌರವ ನನ್ನ ಮೇಲೆ ಕೊಡ್ತಾ ಇದ್ದೀರಿ. ಆಡು ಭಾಷೆದೊಳಗೆ ನಾನು ವ್ಯಕ್ತ ಮಾಡಿದ್ರು ನನ್ನ ಮಾತನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಯಾವುದೇ ಡಿಜಿಟಲ್ ನನ್ನ ಕ್ಲಾಸ್ ರೂಮ್ ಹೇಳಕ್ಕಾಗ್ತಾ ಇಲ್ಲ, ಡಿಜಿಟಲ್ ಬೋರ್ಡ್ಗಳನ್ನ ಖರೀದಿ ಮಾಡುವ ಶಕ್ತಿ ನನ್ನ ಹತ್ರ ಇಲ್ಲ. ಡಿಜಿಟಲ್ ಬೋರ್ಡ್ಗಳನ್ನ ಖರೀದಿ ಮಾಡಿ ನಿಮ್ಗೆ ಹೇಳ್ಬೇಕು ಅನ್ನೋ ಸಮಯ ನನಗಿಲ್ಲ. ನಾನು ಸ್ಕೂಲ್ ಒಳಗಿದ್ದೀನಿ ರೀ. ಯಾವಾಗ ಸ್ಕೂಲ್ ಬಿಟ್ಟು ಹೊರಗೆ ಬರಲಿ, ಯಾವಾಗ ನಾನು ನಿಮ್ಮ 100% ನಿಮ್ಮ ಕೆಲಸನೇ ಕಂಪ್ಲೀಟ್ 24 hours ನಿಮ್ಮ ಸೇವೆ ಮಾಡಲಿ ಅನ್ನೋ ಮನಸ್ಸೈತಿ. ಎಲ್ಲ ಬಿಡಬೇಕು, ಬರೇ ಇದು ಒಂದೇ ಕೆಲಸ ಮಾಡಕ್ ಹೋಗ್ಬೇಕು ಆಗ್ತೈತಿ. TET ಕೆಲಸ ಮಾಡೋದಿದ್ದೀನಿ ನಾನು, GPS ಮಾಡಬೇಕು, ಈ ಸೆಟ್ ಆಗಿ ಮಾಡ್ಬೇಕು, ಕೇಟ್ಸ್ ಇವೆಲ್ಲ ಟೀಚರ್ ರಿಲೇಟೆಡ್ ಎಕ್ಸಾಮ್ ಇರೋದ್ರಿಂದ ಟೀಚರ್ ರಿಲೇಟೆಡ್ ಎಕ್ಸಾಮ್ ಒಂದು ಅನುಭವ ನನ್ನ ಹತ್ರ ಐತಿ ತಿಳ್ಕೊಂಡು ನಾನೇನು ಬುದ್ಧಿವಂತ ಅಲ್ಲ, ನಾನೇನು ಭಾಳ ಗ್ರೇಟ್ ಅಂಡ್ ಇಂಟೆಲಿಜೆಂಟ್ ವ್ಯಕ್ತಿ ಅಲ್ಲ. ಬಟ್ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಎದುರಿಗೆ ಬಂದು ನಿಂತವು. ಇವತ್ತು ನನ್ನ ಏಜ್ 44 years, 44 ವರ್ಷ. ಪುನೀತ್ ರಾಜ್ಕುಮಾರ್ ಸರ್ ಅವ್ರು 45ನೇ ವರ್ಷಕ್ಕೆ ಈ ಭೂಮಿ ಬಿಟ್ಟು ಎಲ್ಲಿ ಸ್ವರ್ಗಕ್ಕೆ ಹೋದ್ರು. ನಾವು ಯಾವಾಗ ಹೋಗ್ತೇವೆ ಗೊತ್ತಿಲ್ಲ. ಬಟ್ ಹೋಗೋಕ್ಕಿಂತ ಮುಂಚೆ ಏನಾದ್ರೂ ಕೆಲಸ ಮಾಡಬೇಕು, ಹೋಗೋಕ್ಕಿಂತ ಮುಂಚೆ ಏನಾದ್ರೂ 4 ಜನರಿಗೆ ಒಳ್ಳೇದು ಮಾಡಬೇಕು, ಹೋಗೋಕ್ಕಿಂತ ಮುಂಚೆ ಏನಾದ್ರೂ 4 ಜನರಿಗೆ ದಾರಿಯನ್ನು ತೋರಿಸಬೇಕು, ಹೋಗುವಾಗ ಯಾರಿಗಾದ್ರೂ 4 ಜನರಿಗೆ ವಿಶ್ವಾಸವನ್ನು ತುಂಬಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಮಾಡಿದ್ವಿ. ನೌಕರಿ ಹತ್ತಿದ್ರೆ ಯಶಸ್ವಿ ಅಲ್ಲ, ಹಣ ಗಳಿಸಿದ್ರೆ ಯಶಸ್ವಿ ಅಲ್ಲ. ಎಲ್ಲ ಸಮಾಜದೊಳಗೇನ್ರಿ ದುಡ್ಡು ಗಳಿಸಿದ್ರೆ ಯಶಸ್ವಿ ಅದ, ನೌಕರಿ ಹತ್ತಿದ್ರೆ ಯಶಸ್ವಿ. ನನ್ಗೆ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿಲ್ಲ ಅಂತ ತಿಳ್ಕೊಂಡು ನಾನು ಕೆಳಗೆ ಬಿದ್ದಿಲ್ರಿ. ಗೆದ್ರ ಗೆಲುವು, ಸೋತ್ರ ಅನುಭವ. ಆ ಅನುಭವ ಇಟ್ಕೊಂಡು ನಾನು ಇನ್ನೂ ಸೋತೇ ಇಲ್ಲ. ಪರೀಕ್ಷೆದೊಳಗೆ ಸೋತಿರ್ಬೋದು, ಆದ್ರೆ ಜೀವನದೊಳಗೆ ಗೆಲ್ಲುವ ಸಲುವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಸೊ ನನ್ನ ಜೊತೆಗೆ ನೀವು ಕೂಡ ಗೆಲ್ಲಬೇಕು. ನಿಮಗೂ ಕೂಡ ಎಷ್ಟೋ ಅವಮಾನ ಆಗಿರ್ಬೋದು, ನಿಮಗೂ ಕೂಡ ಎಷ್ಟೋ ನೋವಾಗಿರ್ಬೋದು, ನಿಮಗೂ ಕೂಡ ಎಷ್ಟೋ ಜನ ಚುಚ್ಚು ಮಾತಾಡಿರ್ಬೋದು. ಬಟ್ ಅವ್ರಿಗೆಲ್ಲರಿಗೆ ಆನ್ಸರ್ ಕೊಡ್ಬೇಕಾದ್ರೆ ಫಸ್ಟ್ ನೀನು ಬದಲಾಗು. ಎಲ್ಲಿ ತನಕ ನೀನು ಬದಲಾಗುವುದಿಲ್ಲೋ ಅಲ್ಲಿ ತನಕ ಏನೂ ಮಾಡಲು ಸಾಧ್ಯವಿಲ್ಲ. ಸೊ ಪ್ಲೀಸ್ ಇವತ್ತಿನಿಂದನೇ ಬದಲಾವಣೆ ಆಗ್ರಿ. ಐ ವಾಂಟ್ ಟು ಚೇಂಜ್ ಮೈ ಸೆಲ್ಫ್, ಐ ವಾಂಟ್ ಟು ಚೇಂಜ್ ಮೈ ಸೆಲ್ಫ್, ಐ ವಾಂಟ್ ಟು ಚೇಂಜ್ ಮೈ ಕರಿಯರ್, ಐ ವಾಂಟ್ ಟು ಚೇಂಜ್ ಮೈ ಫೇಟ್, ಐ ವಾಂಟ್ ಟು ಚೇಂಜ್ ಮೈ ಫ್ಯೂಚರ್. ಅದು ನಿಮ್ಮ ಕೈ ಒಳಗೈತಿ. ಸೊ ಪ್ಲೀಸ್ ದಾನಾಯ್ ಸರ್ ಅನುಭವ ನಿಮ್ಮೆಲ್ಲರ ಜೊತೆಗೆ ಇರಲಿ ಅನ್ನೋ ಮಾತಿನೊಂದಿಗೆ ದಯವಿಟ್ಟು ಮಾತಾಡುವಾಗ ಒಂದೊಂದ್ಸಲ ಏನಾಗ್ತದೆ, ಫೋರ್ಸ್ ಆಗಿ ಮಾತಾಡುವಾಗ ತಪ್ಪು ಶಬ್ದ ಹೋಗ್ತಿರ್ತಾವ. ಬಟ್ ಅದ್ರ ಉದ್ದೇಶ ತಾವೆಲ್ಲರೂ ತಿಳ್ಕೊಂಡು ಕ್ಷಮೆ ಮಾಡುತ್ತಾ ಬರುವ ಕೆಸೆಟ್ ಎಕ್ಸಾಮ್ ತಾವೆಲ್ಲರೂ ಪಾಸ್ ಮಾಡ್ರಿ ಅನ್ನುವ ಹಾರೈಕೆಯೊಂದಿಗೆ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ ಮಾತೆ, ಜೈ ಭಾರತ. ಇಲ್ರಿ, ನಿಮ್ಗೆ ನಾ ಏನ್ ಹೇಳ್ಬೇಕು ಅನ್ನೋದು ಬಿಟ್ಟಿನಲ್ಲ. ನಿಮ್ ಪೇಪರ್ 1ಗೆ 60 ಮಾರ್ಕ್ಸ್ ಬರಬೇಕು, ಪೇಪರ್ 2ಗೆ 120 ಮಾರ್ಕ್ಸ್ ಬರಬೇಕು, 2 ಸೇರಿ 180 ಮಾರ್ಕ್ಸ್ ಬರಲೇಬೇಕು. ಪೇಪರ್ 1 ಮತ್ತು ಪೇಪರ್ 2 ಕೆಸೆಟ್ ಏನ್ ಮಾಡ್ರಿ, 2023 ಕ್ವಶನ್ ಪೇಪರ್ ತಗೋರಿ. 24 ಕೆಸೆಟ್ ಕ್ವಶನ್ ಪೇಪರ್, 23, 24, 25 3 ವರ್ಷದ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇರಬೇಕು. ಪೇಪರ್ 1 ಮತ್ತು ಪೇಪರ್ 2. ಆಮೇಲೆ ದಾನಾಯ್ ಸರ್ ಅವ್ರದ್ದು ಲಿಮಿಟೆಡ್ ಬುಕ್, ಪೇಪರ್ 1 ಬುಕ್ ತಗೊಳ್ರಿ. ದಾನಾಯ್ ಸರ್ ಕಡೆ ಇರುವ ಕೆಲವೊಂದು ಜೆರಾಕ್ಸ್ ಮಟೀರಿಯಲ್ ಅದನ್ನ ತಗೊಳ್ರಿ. ಆಮೇಲೆ ಸಿಲೆಬಸ್ ಹತ್ರ ನಿಮ್ಮ ಹತ್ರ ಇರಬೇಕು. ಆಮೇಲೆ ರಿವಿಷನ್ ಅನ್ನ ನೀವು ಮಾಡಬೇಕು. ಮತ್ತು ಸರ್ ಎಷ್ಟು ವಿಡಿಯೋ ಮಾಡಿರಲ್ರಿ, ಎಲ್ಲ ವಿಡಿಯೋ ನೋಡ್ಲಿಕ್ಕೆ ನಮಗೆ ಟೈಮ್ ಇಲ್ಲಲ್ರಿ, ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಬರೀ ಬುಕ್ ಕೈ ಒಳಗೆ ಹಿಡಿದು ಬರೀ ಓದೋದು. ಇಂಗ್ಲೀಷ್ ಮೀಡಿಯಮ್ ಇದ್ದವ್ರು ನೋಡ್ರಿ ಎಷ್ಟು ಅದಾವ. ಇಂಗ್ಲೀಷ್ ಮೀಡಿಯಮ್ ಇದ್ದವರು ಸಪೋಸ್ ಎಷ್ಟು ಪೇಜ್, ಒಂದು ಎಕ್ಸಾಂಪಲ್ ಹೇಳಕತ್ತೀನಿ ನಾನು ನಿಮ್ಗೆ. ಎಕ್ಸಾಂಪಲ್ ಇಂಗ್ಲೀಷ್ ಮೀಡಿಯಮ್ ಇರೋರು ನೋಡ್ರಿ, ICT 1, 2, 3 ಪೇಜ್ ಓದೋದು. ICT 100 ವಿಡಿಯೋ ನೋಡೋಕ್ಕಿಂತ 3 ಪೇಜ್ ಓದೋದು. ಅಥವಾ ಟೀಚಿಂಗ್ ಅಪ್ಟಿಟ್ಯೂಡ್ ನೋಡ್ರಿ, ಇಂಗ್ಲೀಷ್ ಒಳಗೆ ಬುಕ್ ಓದಲಿಕ್ಕೆ ಎಷ್ಟು ಸಮಯ ಹಿಡಿತದೆ? 1, 2, 3, 4, 5, 6, 7, 8, 9, 10 ಪೇಜ್. 10 ಪೇಜ್ ಓದೋದು. 10 ಪೇಜ್ ಎಷ್ಟು ತಾಸಿನೊಳಗೆ ಓದ್ತದ್ರಿ? 2 ಗಂಟೆದೊಳಗೆ 10 ಪೇಜ್ ಕರೆಕ್ಟಾಗಿ ಓದಿ ಮುಗಿಸ್ತಾವ. 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್ ರಿವಿಷನ್ ಮಾಡ್ರಿ. ಇದನ್ನೇ ಎಲ್ಲ ವಿಡಿಯೋ ನೋಡ್ಕೋತ ಕೂಡಬೇಡ್ರಿ. ಈಗ ಹಿಂದಿನ ವಿಡಿಯೋನು ನೋಡೋ ಅವಶ್ಯಕತೆ ಇಲ್ಲ. ಈ ಗೋಲ್ಡನ್ ಪಾಯಿಂಟ್ಸ್ ಎಲ್ಲ ಬುಕ್ದೊಳಗಿಂದ ನೋಡಿ ಹೇಳ್ತಾ ಇರೋದು.
ಬುಕ್ಕೇ ನಿಮ್ಮ ಕೈ ಒಳಗಿದ್ರೆ ಸಾಕಲ್ರಿ, ಅಷ್ಟು ತಿಳುವಳಿಕೆ ನಿಮ್ಮ ಹತ್ರ ಐತಿ. ಇಂಗ್ಲೀಷ್ ಮೀಡಿಯಂ ಇದ್ದವ್ರು ಇದು ಬುಕ್ ಓದ್ರಿ, ಕನ್ನಡ ಮೀಡಿಯಂ ಇದ್ದವ್ರು ಎಷ್ಟು 4-4, 5-10 ಪೇಜ್ ಅದಾವ. 10 ಪೇಜ್ ಕೂತು ಮನಸ್ಸು ಕೊಟ್ಟು ಫುಲ್ಲು ಇನ್ವಾಲ್ವ್ಮೆಂಟ್ ಆಗಿ ಓದಬೇಕು. ಓದಕರ ಮಾತಾಡ್ಕೊಂತ ಓದೋದು, ಓದಕರ ಟೈಮ್ ಪಾಸ್ ಮಾಡ್ಕೊಂತ ಓದೋದು, ಓದಕರ ಮೊಬೈಲ್ ಒಳಗೆ ನೋಡ್ಕೊಂತ ಓದೋದು, ಓದಕರ ಅವ್ರದ್ದೊಬ್ರು ವಿಡಿಯೋ ನೋಡು, ಇವ್ರದೊಬ್ರು ವಿಡಿಯೋ ನೋಡು, ಓದಕರ ಡಿಸ್ಕಷನ್ ಮಾಡೋದು. ಅದು ಡಿಸ್ಕಷನ್ ಮೆಥಡ್ ನನ್ನ ಲೈಕೇ ಇಲ್ರಿ. ನಾನು ಎಂದೂ ಡಿಸ್ಕಷನ್ ಮೆಥಡ್ ನಾನು ಮಾಡೇ ಇಲ್ಲ. ಎಲ್ಲರ ತರ ಗುಂಪು ಡಿಸ್ಕಷನ್ ಬೇಕು, ತೋಡ್ ವಯಸ್ಸು ಹುಡುಗ ಕಡೆ ಗ್ರೂಪ್ ಡಿಸ್ಕಷನ್. ಗ್ರೂಪ್ ಎದಕ್ಕೆ? ಒಬ್ಬನೇ ಇರ್ರಿ, ಯಾರ ಜೊತೆ ಮಾತಾಡ್ಬೇಡ್ರಿ, ಸುಮ್ಮಿರ್ರಿ. ರೊಟ್ಟಿ ಮತ್ತು ಚಟ್ನಿ ಊಟ ಮಾಡಿ, ಖಾರ ಊಟ ಮಾಡಿರ್ರಿ, ಮನೆಯೊಳಗಿರ್ರಿ. ಎಷ್ಟು 10 ಪೇಜ್, ಒಂದು ಯೂನಿಟ್ ಇದು 10 ಪೇಜ್, ಫುಲ್ ಇನ್ವಾಲ್ವ್ಮೆಂಟ್. ಓದಕ್ರೆ ಲೈನ್ ಬೈ ಲೈನ್. ಫಸ್ಟ್ ಟೈಮ್ ಓದ್ರಿ ತಿಳಿಲಿಲ್ಲ, ಸೆಕೆಂಡ್ ಟೈಮ್ ಓದ್ರಿ ತಿಳಿಲಿಲ್ಲ, 3ನೇ ಟೈಮ್ ಅಂಡರ್ಲೈನ್ ಮಾಡ್ರಿ, 4ನೇ ಟೈಮ್ ಅಂಡರ್ಲೈನ್ ಮಾಡಿದ್ದು ಪಾಯಿಂಟ್ಸ್ ಓದ್ರಿ, 5ನೇ ಟೈಮ್ ಅರ್ಥ ತಿಳ್ಕೊರಿ, 6ನೇ ಟೈಮ್ಸ್. ಎಷ್ಟ್ರಿ 10 ಪೇಜ್ ಓದಲಿಕ್ಕೆ ಎಷ್ಟು ಹಿಡಿತದ್ರಿ? ಒಂದೊಂದು ದಿವಸ ಒಳಗೆ 10 ಪೇಜ್ ಓದಿ ಕರೆಕ್ಟಾಗಿ ರಿಸಲ್ಟ್ ಮಾಡ್ಕೋದು. ಮತ್ತು ನಿಮ್ಮ ದಾನ ಸರ್ ಯಾರ್ದು ವಿಡಿಯೋ ನೋಡಿಲ್ಲ ಅಂದ್ರೂ ಪರೀಕ್ಷೆ ಪಾಸ್ ಆಗ್ಯಾರೇನಿಲ್ಲ. ಮತ್ತು ನಿಮ್ಗೊಂದು ಬುಕ್ ಓದಿದ್ರೆ ಯಾಕೆ ರಿಸಲ್ಟ್ ಆಗಂಗಿಲ್ರಿ? ಸೊ ಪ್ಲೀಸ್ ಬದಲಾವಣೆ ಆಗ್ರಿಪ್ಪ. ಇವ್ರಿಗೆ ಬದಲಾಯಿಸ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಯಾರಿಗೆ ಬದಲಾಯಿಸ್ಲಿಕ್ಕೆ ಹೋಗ್ಬೇಕು ಗೊತ್ತಾ? ನೀವು ನಿಮಗೆ ಬದಲಾಯಿಸ್ಕೋಬೇಕು. ಇವ್ರು ಬದಲಾಯಿಸ್ಲಿಕ್ಕೆ ಹೋಗೋದು ಬೇಡ. ಜಸ್ಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್. ನಾನು ಚೇಂಜ್ ಆಗಿನೇನಿಲ್ಲೋ, ನಾನು ಪ್ರತಿ ಕ್ಷಣ ನಾನು ಚೇಂಜ್ ಆಗ್ತಾ ಇದ್ದೀನಿ, ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀನಿ. ನನ್ನ ನೆಗೆಟಿವ್ ವಿಚಾರಗಳನ್ನು ಬಿಟ್ಟು ಪಾಸಿಟಿವ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀನಿ. ಎವ್ರಿ ಡೇ ಐ ಆಮ್ ಇಂಪ್ರೂವಿಂಗ್. ನನಗೆ ಒಂದೊಂದು ಕ್ಷಣನೂ ನನಗೆ ಸಿಗಂಗಿಲ್ರಿ ಫ್ರೀಯಾಗಿ. ನನ್ನನ್ನು ಯಾರ ಜೊತೆಗೂ ಫೋನ್ದೊಳಗೆ ಮಾತಾಡಂಗಿಲ್ಲ. ಎದಕ್ಕೆ ಮಾತಾಡ್ಬೇಕಪ್ಪ? ಎಲ್ಲ ವಿಡಿಯೋದೊಳಗೆ ಎಲ್ಲ ಗೈಡೆನ್ಸ್ ಮಾಡಿ ಎಲ್ಲ ಕೊಟ್ಟಿದ್ದೈತಿ. ವಿಡಿಯೋ ನೋಡ್ರಿ, ಗೈಡೆನ್ಸ್ ತೊಗೊಂಡ್ಬಿಡ್ರಿ. ಫೋನ್ ಒಳಗೆ ಏನು ಹೇಳೋದು ವಿಶೇಷವಾಗಿ? ಫೋನ್ ಒಳಗೆ 10-15 ನಿಮಿಷ ಮಾತಾಡೋದಕ್ಕಿಂತ ಅದೇ ಒಂದು ವಿಡಿಯೋ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ನಾನು ಯಾರ ಜೊತೆ ಇಲ್ಲಿ ಸ್ಕೂಲ್ ಒಳಗದ್ರೂ ನೋ ಫಾಲ್ತು ಡಿಸ್ಕಷನ್. ಎಲ್ಲರಂತಾರೆ ಒಂಥರ ಹುಚ್ಚದನ. ಆಯ್ತು, ಹುಚ್ಚಿದೆ ಅಂತೇಳಿ 80 ಪರೀಕ್ಷೆ ಪಾಸ್ ಆಗೀನಿ. ಇನ್ನು ಶಾಣೆ ಇದ್ದಂತ ಒಂದೇ ಪರೀಕ್ಷೆ ಪಾಸ್ ಆಗಿ ಅಲ್ಲೇ ನೌಕರಿ ಮಾಡ್ಕೋತಿರ್ತಿದ್ದೆ. ಸೊ ಪ್ಲೀಸ್, ನಿಮ್ಗೆ ಯಾರು ಏನೇ ಅಂದ್ರೂ ಕೂಡ ಸ್ವಲ್ಪ ಚೇಂಜ್ ಆಗ್ರಿ. ಕೇಸೆಟ್ ಫುಲ್ ಹಿಂಗೆ ಹೊಡೆದ್ರೆ ಹಿಂಗೆ ದನ್ನ ಸರ್ ಕೇಸೆಟ್. ಓಕೆ, ಚೇಂಜ್ ಆಗ್ತಿರಲ್ಲ. ಸೊ ಪ್ಲೀಸ್ ಬುಕ್ ತಗೋರಿ. ನನಗೂ ಕೂಡ ಸಹಾಯ ಆಗ್ತೈತಿ. ಮಾರ್ಕೆಟ್ದೊಳಗೆ ಯಾರ ಹತ್ರ ಬುಕ್ ಕೊಟ್ಟಿಲ್ಲ ರೀ, ಪ್ಲೀಸ್ ನಮ್ಮ ಮೇಡಮ್ ಅವ್ರಿಗೆ ಫೋನ್ ಮಾಡ್ರಿ, ನಾವೇ ಬುಕ್ ಕಳಿಸ್ತೀವಿ. ಬುಕ್ ಭಾಳ ಶ್ರದ್ಧೆಯಿಂದ ಓದ್ರಿ. ಓಕೆ, ಸೊ ಪ್ಲೀಸ್, ದುಡ್ಡು ಇರಲಿಲ್ಲ ಅಂದ್ರೆ ಏನೋ ಪ್ರಯತ್ನ ಮಾಡಿ ಬುಕ್ ತಗೊಳ್ರಿ. ಅದ್ರ ಬುಕ್ದ ಬೆಲೆ ನನಗೆ ಗೊತ್ತೈತಿ. ಓಕೆ, ಪ್ಲೀಸ್. ಮತ್ತು ನಮ್ಮ ವಿಡಿಯೋ ಕೂಡ ತಾವೆಲ್ಲರೂ ಲೈಕ್ ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ. ಇನ್ನೂ 4 ಹುಡುಗರು ನೋಡಲಿ, ಅವ್ರಿಗೂ ಕಲ್ಯಾಣ ಆಗಲಿ, ಮತ್ತು ನನ್ನೂ ಬುಕ್ ಒಂದು ಸ್ವಲ್ಪ ಮಾರಾಟ ಆಗಲಿ, ನಾನು ಸಾಲದಿಂದ ಹೊರಗೆ ಬರಲಿ. ತಮಗೆಲ್ಲರಿಗೂ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಧನ್ಯವಾದ.